ನೋಡಿ, ಈ ಸುದ್ದಿಯನ್ನು ನಾನು ಗಟ್ಟಿಯಾಗಿ ಹೇಳಲೇಬೇಕು. ಬೆಂಗಳೂರಿನಲ್ಲಿ ನಾನು ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ ಮಾಡಕ್ ಹೋದಂತ ಸಂದರ್ಭದಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಮೂಲೆ ಮೂಲೆಯಲ್ಲೂ ಗಾಂಜಾ ಸೇದೋರ್ದೇ ಆರೋಪ, ಗಾಂಜಾ ಗಿರಾಕಿಗಳಿರೋರ್ದೇ ಆರೋಪ. ಇದನ್ನ ಸ್ಪೆಷಲ್ ಆಗಿ ರಿಪಬ್ಲಿಕ್ ಕನ್ನಡ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಲ್ಲೇ ಮಾಡುತ್ತೆ, ಅದು ಬೇರೆ ಪ್ರಶ್ನೆ. ಆದ್ರೆ ಈಗ ನೋಡಿ, ಇದಾಗಬೇಕಿದೆ. ಈಗ ಏನಾಯ್ತಲ್ಲ, ಇದಾಗಬೇಕು. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ 6 ಕೋಟಿ ಮೌಲ್ಯದ ಗಾಂಜಾವನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಬ್ಯಾಂಕಾಕ್ ನಿಂದ ತಂದಂತ ಹೈಡ್ರೋಫೋನಿಕ್ ಗಾಂಜಾವನ್ನ ಸೀಸ್ ಮಾಡಲಾಗಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾರೆ ಇಮೇಜ್. ಏನ್ರಿ, ಎಲ್ಲಿಂದ ತರ್ತಾ ಇದ್ದಾರೆ? ಬೇರೆ ದೇಶಗಳಿಂದ ತರ್ತಾ ಇದ್ದಾರೆ, ಎಲ್ಲೆಲ್ಲಿಂದಲೂ ತರ್ತಾ ಇದ್ದಾರೆ. ಅವರು ಲಿಂಕ್ ಎಲ್ಲಿಂದ? 2 ಪ್ರತ್ಯೇಕ ಕೇಸ್ಗಳಲ್ಲಿ ಸುಮಾರು 6.15 ಲಕ್ಷ ಮೌಲ್ಯದ 17.6 ಕೆಜಿ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ. ಇಬ್ಬರು ಆರೋಪಿಗಳು ತಂದಿದ್ದು. ಓಕೆ, ವಶಕ್ಕೆ ಪಡೆದಿದ್ದೀರಿ. ಇವರ ಲಿಂಕ್ ಯಾವುದು? ಅಲ್ಲಿಂದ ಇಲ್ಲಿಗೆ ಲಿಂಕ್ ಹೇಗೆ? ಇಲ್ಲಿ ಯಾರಿಗೆ ಕೊಡಕ್ ತಗೊಬಂದಿದ್ರು ಅವರು? ಅಲ್ಲಿ ಎಲ್ಲಿಂದ ತಗೊಬಂದ್ರು? ಈ ರೀತಿ ಒಬ್ರು ಸಿಕ್ಕಿದಾಗ ತನಿಖೆಯನ್ನ ನೀವು ಈ ಆಂಗಲ್ ನಲ್ಲಿ ಮಾಡ್ತಾ ಹೋಗ್ಬೇಕು. ಯಾರಿಗೆ ಇವ್ರ ಕಾಂಟ್ಯಾಕ್ಟ್ಸ್ ಏನು? ಬೆಂಗಳೂರಿನಲ್ಲಿ ಇವ್ರು ಬೆಂಗಳೂರಿಗೆ ಯಾಕೆ ತಗೊಬಂದ್ರು? ಬೆಂಗಳೂರಿಗೆ ಇವ್ರು ತರಿಸಿದ್ಯಾರು? ನೀವು ಈ ಆಂಗಲ್ ನಿಂದ ನೀವು ಹುಡುಕ್ತಾ ಹೋದಾಗ ಪ್ರತಿಯೊಬ್ರು ಕೂಡ ಸಿಕ್ಕಾಕೊಳ್ತಾರೆ. ಬೆಂಗಳೂರಿನಲ್ಲಿ ಗಾಂಜಾ ಗಿರಾಕಿಗಳ ಕಾಟ ಜೋರಾಗ್ಬಿಟ್ಟಿದೆ. ಮಕ್ಕಳ ಕೈಗೆ ಸಿಗ್ತಾ ಇದೆ, ಸ್ಟೂಡೆಂಟ್ಸ್ ಕೈಗೆ ಸಿಗ್ತಾ ಇದೆ, ಲೈಫ್ ಹಾಳಾಗ್ತಾ ಇದೆ. ಅವರು ಗಾಂಜಾ ಸೇರ್ತಾ ಇರೋದ್ರಿಂದ ಅವರಿಗೆ ಸಂಬಂಧಗಳ ಬೆಲೆ ಗೊತ್ತಾಗ್ತಾ ಇಲ್ಲ, ಜೀವನವನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಹೋದ ಕಡೆ ಎಲ್ಲ ನನಗೆ ಹೇಳ್ತಾನೆ ಇದ್ದಾರೆ, ಜನ ಹೇಳ್ತಾನೆ ಇದ್ದಾರೆ, ತಾಯಿ ಕೇಳ್ಕೊತಾ ಇದ್ದಾರೆ, ನನ್ನ ಮಗ ಹಿಂಗ ಪರಿಸ್ಥಿತಿ ಇದೆ, ನಾವು ರಿಹಬ್ಗೆ ಸೇರಿಸ್ತಾ ಇದೀವಿ, ಲೈಫ್ ಹಾಳಾಗ್ತಾ ಇದೆ ಅಂತ. ದಯವಿಟ್ಟು ಇದ್ರ ಕಡೆ ಗಮನ ಕೊಡಬೇಕಾಗುತ್ತೆ. ನೋಡಿ, ಈ ಸುದ್ದಿಯನ್ನು ನಾನು ಗಟ್ಟಿಯಾಗಿ ಹೇಳಲೇಬೇಕು. ಬೆಂಗಳೂರಿನಲ್ಲಿ ನಾನು ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ ಮಾಡಕ್ ಹೋದಂತ ಸಂದರ್ಭದಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಮೂಲೆ ಮೂಲೆಯಲ್ಲೂ ಗಾಂಜಾ ಸೇದೋರ್ದೇ ಆರೋಪ, ಗಾಂಜಾ ಗಿರಾಕಿಗಳಿರೋರ್ದೇ ಆರೋಪ. ಇದನ್ನ ಸ್ಪೆಷಲ್ ಆಗಿ ರಿಪಬ್ಲಿಕ್ ಕನ್ನಡ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಲ್ಲೇ ಮಾಡುತ್ತೆ, ಅದು ಬೇರೆ ಪ್ರಶ್ನೆ. ಆದ್ರೆ ಈಗ ನೋಡಿ, ಇದಾಗಬೇಕಿದೆ. ಈಗ ಏನಾಯ್ತಲ್ಲ, ಇದಾಗಬೇಕು. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ 6 ಕೋಟಿ ಮೌಲ್ಯದ ಗಾಂಜಾವನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಬ್ಯಾಂಕಾಕ್ ನಿಂದ ತಂದಂತ ಹೈಡ್ರೋಫೋನಿಕ್ ಗಾಂಜಾವನ್ನ ಸೀಸ್ ಮಾಡಲಾಗಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾರೆ ಇಮೇಜ್. ಏನ್ರಿ, ಎಲ್ಲಿಂದ ತರ್ತಾ ಇದ್ದಾರೆ? ಬೇರೆ ದೇಶಗಳಿಂದ ತರ್ತಾ ಇದ್ದಾರೆ, ಎಲ್ಲೆಲ್ಲಿಂದಲೂ ತರ್ತಾ ಇದ್ದಾರೆ. ಅವರು ಲಿಂಕ್ ಎಲ್ಲಿಂದ? 2 ಪ್ರತ್ಯೇಕ ಕೇಸ್ಗಳಲ್ಲಿ ಸುಮಾರು 6.15 ಲಕ್ಷ ಮೌಲ್ಯದ 17.6 ಕೆಜಿ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ. ಇಬ್ಬರು ಆರೋಪಿಗಳು ತಂದಿದ್ದು. ಓಕೆ, ವಶಕ್ಕೆ ಪಡೆದಿದ್ದೀರಿ. ಇವರ ಲಿಂಕ್ ಯಾವುದು? ಅಲ್ಲಿಂದ ಇಲ್ಲಿಗೆ ಲಿಂಕ್ ಹೇಗೆ? ಇಲ್ಲಿ ಯಾರಿಗೆ ಕೊಡಕ್ ತಗೊಬಂದಿದ್ರು ಅವರು? ಅಲ್ಲಿ ಎಲ್ಲಿಂದ ತಗೊಬಂದ್ರು? ಈ ರೀತಿ ಒಬ್ರು ಸಿಕ್ಕಿದಾಗ ತನಿಖೆಯನ್ನ ನೀವು ಈ ಆಂಗಲ್ ನಲ್ಲಿ ಮಾಡ್ತಾ ಹೋಗ್ಬೇಕು. ಯಾರಿಗೆ ಇವ್ರ ಕಾಂಟ್ಯಾಕ್ಟ್ಸ್ ಏನು? ಬೆಂಗಳೂರಿನಲ್ಲಿ ಇವ್ರು ಬೆಂಗಳೂರಿಗೆ ಯಾಕೆ ತಗೊಬಂದ್ರು? ಬೆಂಗಳೂರಿಗೆ ಇವ್ರು ತರಿಸಿದ್ಯಾರು? ನೀವು ಈ ಆಂಗಲ್ ನಿಂದ ನೀವು ಹುಡುಕ್ತಾ ಹೋದಾಗ ಪ್ರತಿಯೊಬ್ರು ಕೂಡ ಸಿಕ್ಕಾಕೊಳ್ತಾರೆ. ಬೆಂಗಳೂರಿನಲ್ಲಿ ಗಾಂಜಾ ಗಿರಾಕಿಗಳ ಕಾಟ ಜೋರಾಗ್ಬಿಟ್ಟಿದೆ. ಮಕ್ಕಳ ಕೈಗೆ ಸಿಗ್ತಾ ಇದೆ, ಸ್ಟೂಡೆಂಟ್ಸ್ ಕೈಗೆ ಸಿಗ್ತಾ ಇದೆ, ಲೈಫ್ ಹಾಳಾಗ್ತಾ ಇದೆ. ಅವರು ಗಾಂಜಾ ಸೇರ್ತಾ ಇರೋದ್ರಿಂದ ಅವರಿಗೆ ಸಂಬಂಧಗಳ ಬೆಲೆ ಗೊತ್ತಾಗ್ತಾ ಇಲ್ಲ, ಜೀವನವನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಹೋದ ಕಡೆ ಎಲ್ಲ ನನಗೆ ಹೇಳ್ತಾನೆ ಇದ್ದಾರೆ, ಜನ ಹೇಳ್ತಾನೆ ಇದ್ದಾರೆ, ತಾಯಿ ಕೇಳ್ಕೊತಾ ಇದ್ದಾರೆ, ನನ್ನ ಮಗ ಹಿಂಗ ಪರಿಸ್ಥಿತಿ ಇದೆ, ನಾವು ರಿಹಬ್ಗೆ ಸೇರಿಸ್ತಾ ಇದೀವಿ, ಲೈಫ್ ಹಾಳಾಗ್ತಾ ಇದೆ ಅಂತ. ದಯವಿಟ್ಟು ಇದ್ರ ಕಡೆ ಗಮನ ಕೊಡಬೇಕಾಗುತ್ತೆ. ನೋಡಿ, ಈ ಸುದ್ದಿಯನ್ನು ನಾನು ಗಟ್ಟಿಯಾಗಿ ಹೇಳಲೇಬೇಕು. ಬೆಂಗಳೂರಿನಲ್ಲಿ ನಾನು ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ ಮಾಡಕ್ ಹೋದಂತ ಸಂದರ್ಭದಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಮೂಲೆ ಮೂಲೆಯಲ್ಲೂ ಗಾಂಜಾ ಸೇದೋರ್ದೇ ಆರೋಪ, ಗಾಂಜಾ ಗಿರಾಕಿಗಳಿರೋರ್ದೇ ಆರೋಪ. ಇದನ್ನ ಸ್ಪೆಷಲ್ ಆಗಿ ರಿಪಬ್ಲಿಕ್ ಕನ್ನಡ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಲ್ಲೇ ಮಾಡುತ್ತೆ, ಅದು ಬೇರೆ ಪ್ರಶ್ನೆ. ಆದ್ರೆ ಈಗ ನೋಡಿ, ಇದಾಗಬೇಕಿದೆ. ಈಗ ಏನಾಯ್ತಲ್ಲ, ಇದಾಗಬೇಕು. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ 6 ಕೋಟಿ ಮೌಲ್ಯದ ಗಾಂಜಾವನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಬ್ಯಾಂಕಾಕ್ ನಿಂದ ತಂದಂತ ಹೈಡ್ರೋಫೋನಿಕ್ ಗಾಂಜಾವನ್ನ ಸೀಸ್ ಮಾಡಲಾಗಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾರೆ ಇಮೇಜ್. ಏನ್ರಿ, ಎಲ್ಲಿಂದ ತರ್ತಾ ಇದ್ದಾರೆ? ಬೇರೆ ದೇಶಗಳಿಂದ ತರ್ತಾ ಇದ್ದಾರೆ, ಎಲ್ಲೆಲ್ಲಿಂದಲೂ ತರ್ತಾ ಇದ್ದಾರೆ. ಅವರು ಲಿಂಕ್ ಎಲ್ಲಿಂದ? 2 ಪ್ರತ್ಯೇಕ ಕೇಸ್ಗಳಲ್ಲಿ ಸುಮಾರು 6.15 ಲಕ್ಷ ಮೌಲ್ಯದ 17.6 ಕೆಜಿ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ. ಇಬ್ಬರು ಆರೋಪಿಗಳು ತಂದಿದ್ದು. ಓಕೆ, ವಶಕ್ಕೆ ಪಡೆದಿದ್ದೀರಿ. ಇವರ ಲಿಂಕ್ ಯಾವುದು? ಅಲ್ಲಿಂದ ಇಲ್ಲಿಗೆ ಲಿಂಕ್ ಹೇಗೆ? ಇಲ್ಲಿ ಯಾರಿಗೆ ಕೊಡಕ್ ತಗೊಬಂದಿದ್ರು ಅವರು? ಅಲ್ಲಿ ಎಲ್ಲಿಂದ ತಗೊಬಂದ್ರು? ಈ ರೀತಿ ಒಬ್ರು ಸಿಕ್ಕಿದಾಗ ತನಿಖೆಯನ್ನ ನೀವು ಈ ಆಂಗಲ್ ನಲ್ಲಿ ಮಾಡ್ತಾ ಹೋಗ್ಬೇಕು. ಯಾರಿಗೆ ಇವ್ರ ಕಾಂಟ್ಯಾಕ್ಟ್ಸ್ ಏನು? ಬೆಂಗಳೂರಿನಲ್ಲಿ ಇವ್ರು ಬೆಂಗಳೂರಿಗೆ ಯಾಕೆ ತಗೊಬಂದ್ರು? ಬೆಂಗಳೂರಿಗೆ ಇವ್ರು ತರಿಸಿದ್ಯಾರು? ನೀವು ಈ ಆಂಗಲ್ ನಿಂದ ನೀವು ಹುಡುಕ್ತಾ ಹೋದಾಗ ಪ್ರತಿಯೊಬ್ರು ಕೂಡ ಸಿಕ್ಕಾಕೊಳ್ತಾರೆ. ಬೆಂಗಳೂರಿನಲ್ಲಿ ಗಾಂಜಾ ಗಿರಾಕಿಗಳ ಕಾಟ ಜೋರಾಗ್ಬಿಟ್ಟಿದೆ.
ಮಕ್ಕಳ ಕೈಗೆ ಸಿಗ್ತಾ ಇದೆ, ಸ್ಟೂಡೆಂಟ್ಸ್ ಕೈಗೆ ಸಿಗ್ತಾ ಇದೆ, ಲೈಫ್ ಹಾಳಾಗ್ತಾ ಇದೆ. ಅವರು ಗಾಂಜಾ ಸೇರ್ತಾ ಇರೋದ್ರಿಂದ ಅವರಿಗೆ ಸಂಬಂಧಗಳ ಬೆಲೆ ಗೊತ್ತಾಗ್ತಾ ಇಲ್ಲ, ಜೀವನವನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಹೋದ ಕಡೆ ಎಲ್ಲ ನನಗೆ ಹೇಳ್ತಾನೆ ಇದ್ದಾರೆ, ಜನ ಹೇಳ್ತಾನೆ ಇದ್ದಾರೆ, ತಾಯಿ ಕೇಳ್ಕೊತಾ ಇದ್ದಾರೆ, ನನ್ನ ಮಗ ಹಿಂಗ ಪರಿಸ್ಥಿತಿ ಇದೆ, ನಾವು ರಿಹಬ್ಗೆ ಸೇರಿಸ್ತಾ ಇದೀವಿ, ಲೈಫ್ ಹಾಳಾಗ್ತಾ ಇದೆ ಅಂತ. ದಯವಿಟ್ಟು ಇದ್ರ ಕಡೆ ಗಮನ ಕೊಡಬೇಕಾಗುತ್ತೆ. ನೋಡಿ, ಈ ಸುದ್ದಿಯನ್ನು ನಾನು ಗಟ್ಟಿಯಾಗಿ ಹೇಳಲೇಬೇಕು. ಬೆಂಗಳೂರಿನಲ್ಲಿ ನಾನು ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ ಮಾಡಕ್ ಹೋದಂತ ಸಂದರ್ಭದಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಮೂಲೆ ಮೂಲೆಯಲ್ಲೂ ಗಾಂಜಾ ಸೇದೋರ್ದೇ ಆರೋಪ, ಗಾಂಜಾ ಗಿರಾಕಿಗಳಿರೋರ್ದೇ ಆರೋಪ. ಇದನ್ನ ಸ್ಪೆಷಲ್ ಆಗಿ ರಿಪಬ್ಲಿಕ್ ಕನ್ನಡ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಲ್ಲೇ ಮಾಡುತ್ತೆ, ಅದು ಬೇರೆ ಪ್ರಶ್ನೆ. ಆದ್ರೆ ಈಗ ನೋಡಿ, ಇದಾಗಬೇಕಿದೆ, ಏನಾಯ್ತಲ್ಲ ಇದಾಗಬೇಕು. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ 6 ಕೋಟಿ ಮೌಲ್ಯದ ಗಾಂಜಾವನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಬ್ಯಾಂಕಾಕ್ನಿಂದ ತಂದಂತ ಹೈಡ್ರೋಫೋನಿಕ್ ಗಾಂಜಾವನ್ನ ಸೀಸ್ ಮಾಡಲಾಗಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾರೆ ಇಮೇಜ್. ಏನ್ರಿ, ಎಲ್ಲಿಂದ ತರ್ತಾ ಇದ್ದಾರೆ? ಬೇರೆ ದೇಶಗಳಿಂದ ತರ್ತಾ ಇದ್ದಾರೆ, ಎಲ್ಲೆಲ್ಲಿಂದಲೂ ತರ್ತಾ ಇದ್ದಾರೆ. ಅವರ ಲಿಂಕ್ ಎಲ್ಲಿಂದ? 2 ಪ್ರತ್ಯೇಕ ಕೇಸ್ಗಳಲ್ಲಿ ಸುಮಾರು 6.15 ಲಕ್ಷ ಮೌಲ್ಯದ 17.6 ಕೆಜಿ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ. ಇಬ್ಬರು ಆರೋಪಿಗಳು ತಂದಿದ್ದು. ಓಕೆ, ವಶಕ್ಕೆ ಪಡೆದಿದ್ದೀರಿ. ಇವರ ಲಿಂಕ್ ಯಾವುದು? ಅಲ್ಲಿಂದ ಇಲ್ಲಿಗೆ ಲಿಂಕ್ ಹೇಗೆ? ಇಲ್ಲಿ ಯಾರಿಗೆ ಕೊಡಕ್ ತಗೊಬಂದಿದ್ರು ಅವರು? ಅಲ್ಲಿ ಎಲ್ಲಿಂದ ತಗೊಬಂದ್ರು? ಈ ರೀತಿ ಒಬ್ರು ಸಿಕ್ತಾಗ ತನಿಖೆಯನ್ನ ನೀವು ಈ ಆಂಗಲ್ ನಲ್ಲಿ ಮಾಡ್ತಾ ಹೋಗ್ಬೇಕು. ಯಾರಿಗೆ ಇವ್ರ ಕಾಂಟ್ಯಾಕ್ಟ್ಸ್ ಏನು? ಬೆಂಗಳೂರಿನಲ್ಲಿ ಇವ್ರು ಬೆಂಗಳೂರಿಗೆ ಯಾಕೆ ತಗೊಬಂದ್ರು? ಬೆಂಗಳೂರಿಗೆ ಇವ್ರಿಗೆ ತರಿಸಿದ್ ಯಾರು? ನೀವು ಈ ಆಂಗಲ್ ನಿಂದ ನೀವು ಹುಡುಕ್ತಾ ಹೋದಾಗ ಪ್ರತಿಯೊಬ್ರು ಕೂಡ ಸಿಕ್ಕಾಕೊಳ್ತಾರೆ. ಬೆಂಗಳೂರಿನಲ್ಲಿ ಗಾಂಜಾ ಗಿರಾಕಿಗಳ ಕಾಟ ಜೋರಾಗ್ಬಿಟ್ಟಿದೆ. ಮಕ್ಕಳ ಕೈಗೆ ಸಿಗ್ತಾ ಇದೆ, ಸ್ಟೂಡೆಂಟ್ಸ್ ಕೈಗೆ ಸಿಗ್ತಾ ಇದೆ, ಲೈಫ್ ಹಾಳಾಗ್ತಾ ಇದೆ. ಅವರು ಗಾಂಜಾ ಸೇರ್ತಾ ಇರೋದ್ರಿಂದ ಅವರಿಗೆ ಸಂಬಂಧಗಳ ಬೆಲೆ ಗೊತ್ತಾಗ್ತಾ ಇಲ್ಲ, ಜೀವನವನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಹೋದ ಕಡೆ ಎಲ್ಲ ನನಗೆ ಹೇಳ್ತಾನೆ ಇದ್ದಾರೆ, ಜನ ಹೇಳ್ತಾನೆ ಇದ್ದಾರೆ, ತಾಯಿ ಕೇಳ್ಕೊತಾ ಇದ್ದಾರೆ, ನನ್ನ ಮಗ ಹಿಂಗ ಪರಿಸ್ಥಿತಿ ಇದೆ, ನಾವು ರಿಹಬ್ಗೆ ಸೇರಿಸ್ತಾ ಇದೀವಿ, ಲೈಫ್ ಹಾಳಾಗ್ತಾ ಇದೆ ಅಂತ. ದಯವಿಟ್ಟು ಇದ್ರ ಕಡೆ ಗಮನ ಕೊಡಬೇಕಾಗುತ್ತೆ. ನೋಡಿ, ಈ ಸುದ್ದಿಯನ್ನು ನಾನು ಗಟ್ಟಿಯಾಗಿ ಹೇಳಲೇಬೇಕು. ಬೆಂಗಳೂರಿನಲ್ಲಿ ನಾನು ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ ಮಾಡಕ್ ಹೋದಂತ ಸಂದರ್ಭದಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಮೂಲೆ ಮೂಲೆಯಲ್ಲೂ ಗಾಂಜಾ ಸೇದೋರ್ದೇ ಆರೋಪ, ಗಾಂಜಾ ಗಿರಾಕಿಗಳಿರೋರ್ದೇ ಆರೋಪ. ಇದನ್ನ ಸ್ಪೆಷಲ್ ಆಗಿ ರಿಪಬ್ಲಿಕ್ ಕನ್ನಡ ಮುಂದಿನ ದಿನಗಳಲ್ಲಿ ಬೇರೆ ರೀತಿಯಲ್ಲೇ ಮಾಡುತ್ತೆ, ಅದು ಬೇರೆ ಪ್ರಶ್ನೆ. ಆದ್ರೆ ಈಗ ನೋಡಿ, ಇದಾಗಬೇಕಿದೆ, ಏನಾಯ್ತಲ್ಲ ಇದಾಗಬೇಕು. ಕೆಂಪೇಗೌಡ ಏರ್ಪೋರ್ಟ್ ನಲ್ಲಿ 6 ಕೋಟಿ ಮೌಲ್ಯದ ಗಾಂಜಾವನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿದೆ. ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಬ್ಯಾಂಕಾಕ್ನಿಂದ ತಂದಂತ ಹೈಡ್ರೋಫೋನಿಕ್ ಗಾಂಜಾವನ್ನ ಸೀಸ್ ಮಾಡಲಾಗಿದೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದಾರೆ ಇಮೇಜ್. ಏನ್ರಿ, ಎಲ್ಲಿಂದ ತರ್ತಾ ಇದ್ದಾರೆ? ಬೇರೆ ದೇಶಗಳಿಂದ ತರ್ತಾ ಇದ್ದಾರೆ, ಎಲ್ಲೆಲ್ಲಿಂದಲೂ ತರ್ತಾ ಇದ್ದಾರೆ. ಅವರ ಲಿಂಕ್ ಎಲ್ಲಿಂದ? 2 ಪ್ರತ್ಯೇಕ ಕೇಸ್ಗಳಲ್ಲಿ ಸುಮಾರು 6.15 ಲಕ್ಷ ಮೌಲ್ಯದ 17.6 ಕೆಜಿ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ. ಇಬ್ಬರು ಆರೋಪಿಗಳು ತಂದಿದ್ದು.